ಓಂ ಶಾಂತಿ. ಮುರಳಿಯ ದಿನಾಂಕ 11/12/2021. मीठे बच्चे, तुम अभी वंडरफुल रूहानी यात्री हो. तुम्हें इस यात्रा से 21 जन्मों के लिए निरोगी बनना है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ವಂಡರ್ಫುಲ್ ಆತ್ಮಿಕ ಯಾತ್ರಿಕರಾಗಿದ್ದೀರಿ. ಈ ಯಾತ್ರೆಯಿಂದ ನೀವು 21 ಜನ್ಮಕ್ಕಾಗಿ ನಿರೋಗಿ ಆಗಬೇಕಾಗಿದೆ. ಇದು ಅದ್ಭುತವಾದಂತಹ ಆತ್ಮಿಕ ಯಾತ್ರೆ ಆಗಿದೆ. ನೀವೆಲ್ಲ ಯಾತ್ರಿಕರು ಈ ಯಾತ್ರೆಯಿಂದ 21 ಜನ್ಮಕ್ಕಾಗಿ ನಿರೋಗಿ ಆಗಬೇಕು. प्रश्न, सत्ययुग में कौन सी चीज़ काम नहीं आती है? जो भक्ति मार्ग में बाप के काम आती है. ಸತ್ಯಯುಗದಲ್ಲಿ ಯಾವ ವಸ್ತು ಕೆಲಸಕ್ಕೆ ಬರೋದಿಲ್ಲ, ಆದರೆ ಭಕ್ತಿ ಮಾರ್ಗದಲ್ಲಿ ಆ ವಸ್ತು ತಂದೆಯ ಕೆಲಸಕ್ಕೆ ಬರ್ತದೆ. उत्तर, दिव्य दृष्टि की चाबी. सतयुग में इस चाबी की दरकार नहीं रहती. जब भक्ति मार्ग शुरू होता है तो भक्तों को खुश करने के लिए साक्षात्कार कराना पड़ता है. उस समय यह चाबी बाप के काम आती है. इसलिए बाप को दिव्य दृष्टि दाता कहा जाता है. बाप तुम बच्चों को विश्व की बादशाही देते हैं, दिव्य दृष्टि की चाबी नहीं. ದಿವ್ಯ ದೃಷ್ಟಿಯ ಚಾವಿ. ಸತ್ಯಯುಗದಲ್ಲಿ ಈ ಚಾವಿಯ ಅವಶ್ಯಕತೆ ಇರೋದಿಲ್ಲ. ಭಕ್ತಿ ಮಾರ್ಗ ಪ್ರಾರಂಭ ಆದ ನಂತರ ಭಕ್ತರಿಗೆ ಖುಷಿ ಕೊಡುವುದಕ್ಕಾಗಿ ಸಾಕ್ಷಾತ್ಕಾರ ಮಾಡಿಸಬೇಕಾಗ್ತದೆ. ಆ ಸಮಯದಲ್ಲಿ ಈ ದಿವ್ಯ ದೃಷ್ಟಿಯ ಬೀಗದ ಕೈ ಏನಿದೆ, ಇದು ತಂದೆಯ ಕೆಲಸಕ್ಕೆ ಸಹಾಯ ಮಾಡ್ತದೆ, ತಂದೆಯ ಕೆಲಸಕ್ಕೆ ಬರ್ತದೆ. ಆದ್ದರಿಂದ ಪರಮಾತ್ಮ ತಂದೆಗೆ ದಿವ್ಯ ದೃಷ್ಟಿ ದಾತ ಅಂತಲೂ ಹೇಳಲಾಗ್ತದೆ. ಬಾಬಾ ಮಕ್ಕಳಿಗೆ ವಿಶ್ವದ ಬಾದಶಾಹಿಯನ್ನು ಕೊಡ್ತಾರೆ, ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಾರೆ. ಆದರೆ ದಿವ್ಯ ದೃಷ್ಟಿಯ ಚಾವಿ ಮಾತ್ರ ಕೊಡೋದಿಲ್ಲ. ಗೀತ್, ಮರಣ ತೇರಿ ಗಲಿ ಮೇ. ಸಾಯುವುದು ನಿನ್ನ ಮಡಿಲಲ್ಲಿ, ಬದುಕಿದರೂ ನಿನ್ನ ಮಡಿಲಿನಲ್ಲಿ, ಸತ್ತರೂ ನಿನ್ನ ಮಡಿಲಿನಲ್ಲಿ. ಒಮ್ಮೆ ನಿನ್ನ ಮಡಿಲಿಗೆ ಬಂದಿದ್ದೇವೆ ಅಂದ ಮೇಲೆ ನಿನ್ನ ಮಡಿಲನ್ನು, ನಿನ್ನ ಕೈಯನ್ನು ಬಿಡೋದಿಲ್ಲ ಎಂದು ನಾವೆಲ್ಲ ಮಕ್ಕಳು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೇವೆ. ಓಂ ಶಾಂತಿ. मीठे रूहानी बच्चों ने गीत सुना. रूहानी बच्चों को अंग्रेजी में कहा जाता है स्पिरिचुअल चिल्ड्रन, स्पिरिचुअल फादर और स्पिरिचुअल चिल्ड्रन. ಮಧುರಾತಿ ಮಧುರ ಮಕ್ಕಳು ಈ ಗೀತೆಯನ್ನು ಕೇಳಿದ್ರಿ. ಆತ್ಮಿಕ ಮಕ್ಕಳಿಗೆ ಆಂಗ್ಲ ಭಾಷೆಯಲ್ಲಿ ಸ್ಪಿರಿಚುವಲ್ ಚಿಲ್ಡ್ರನ್ ಅಂತ ಹೇಳಲಾಗ್ತದೆ ಮತ್ತು ಆತ್ಮಿಕ ತಂದೆಗೆ ಸ್ಪಿರಿಚುವಲ್ ಫಾದರ್ ಅಂತಲೂ ಹೇಳಲಾಗ್ತದೆ. अब यह तो रूहानी बच्चे जानते हैं कि हम आत्माओं को शरीर तो है नहीं, इसलिए वहाँ कोई रूह रूहान हो नहीं सकती. ಆತ್ಮಿಕ ಮಕ್ಕಳಿಗೆ ಗೊತ್ತಾಗಿದೆ, ಆತ್ಮರಿಗೆ
ಪರಮಧಾಮದಲ್ಲಿ ಇರುವಾಗ ದೇಹ ಇರೋದಿಲ್ಲ. ಆ ಕಾರಣದಿಂದ ಅಲ್ಲಿ ತಂದೆಯ ಜೊತೆಗೆ ವಾರ್ತಾಲಾಪ ನಡೆಯೋದಿಲ್ಲ. ರೂಹ ಸೆ ರೂಹ ರೂಹಾನ್ ಅರ್ಥಾತ್ ವಾರ್ತಾಲಾಪ್ ತಬ್ ಹೋ ಜಬ್ ದೋನೋ ಕೋ ಶರೀರ ಹೋ. ಅಲ್ಲಿ ನಾವು ಪರಮಾತ್ಮನ ಹತ್ತಿರದಲ್ಲಿಯೇ ಇದ್ದರೂ ಪರಮಾತ್ಮನ ಜೊತೆಗೆ ಮಾತಾಡೋದಿಲ್ಲ. ಮಾತನಾಡುವುದು ಯಾವಾಗ ಸಾಧ್ಯ ಅಂದರೆ ಆತ್ಮಕ್ಕೂ ದೇಹ ಬೇಕು, ಪರಮಾತ್ಮನಿಗೂ ದೇಹ ಬೇಕು. ದೇಹದಲ್ಲಿ ಬಂದಾಗ ಮಾತ್ರ ಸಂಭಾಷಣೆ ಸಾಧ್ಯವಾಗ್ತದೆ. आत्माओं को यहाँ तो अपना अपना शरीर है. बाकी जो नॉलेजफुल रूहानी बाप है उनका अपना शरीर नहीं है, वह निराकार है. ಇಲ್ಲಿ ಪ್ರತಿಯೊಂದು ಆತ್ಮಕ್ಕೆ ತಮ್ಮ ತಮ್ಮದೇ ಆದಂತಹ ದೇಹ ಇದೆ. ಆದರೆ ಜ್ಞಾನಸಾಗರ ಆತ್ಮಿಕ ತಂದೆಗೆ ಅವನದೇ ಆಗಿರುವಂಥ ದೇಹ ಇಲ್ಲ. ಅವನು निराकार. बच्चे समझते हैं कि शांति धाम में हम आत्माएं अशरीरी रहती. जैसे बाप भी अशरीरी विचित्र है, तुम आत्माएं भी बिना शरीर के वहाँ रहती हो. यह समझने की बातें. कहते हैं नंगे आए हैं, नंगा जाना, यानी यह शरीर रूपी वस्त्र वहाँ नहीं होगा. ಶಾಂತಿಧಾಮದಲ್ಲಿ ಪರಮಾತ್ಮ ಹೇಗೆ ಅಶರೀರಿಯಾಗಿರ್ತಾರೆ ಹಾಗೆ ನಾವು ಮಕ್ಕಳು ಸಹ ಅಶರೀರಿಯಾಗಿರ್ತೇವೆ. ಸೃಷ್ಟಿ ನಾಟಕದಲ್ಲಿ ಬಂದಾಗ ವಸ್ತ್ರಹೀನ ಆಗಿ ಬಂದಿದ್ವಿ. ದೇಹವೆಂಬ ವಸ್ತ್ರ ನಮಗೆ ಇರಲಿಲ್ಲ. ಹೋಗುವಾಗಲೂ ಸಹ ದೇಹವೆಂಬ ವಸ್ತ್ರವನ್ನು ಇಲ್ಲಿಯೇ ಬಿಟ್ಟು ಹೋಗ್ತೀವಿ. अब रूहानी बाप यह नॉलेज देते, सारी दुनिया में रूहानी बाप और कोई है नहीं, सभी है जिस्मानी बाप. रूहानी बाप खुद कहते मैं अशरीरी हूँ. ಇಡೀ ಪ್ರಪಂಚದಲ್ಲಿ ಆತ್ಮಿಕ ತಂದೆ ಯಾರೂ ಇಲ್ಲ. ಇರೋರೆಲ್ಲರೂ ದೈಹಿಕ ತಂದೆಗಳು ಇದ್ದಾರೆ. ಪ್ರತಿಯೊಬ್ಬ ದೇಹಧಾರಿಗೆ ಒಬ್ಬೊಬ್ಬರು ದೇಹಧಾರಿ ತಂದೆ ಇದ್ದಾರೆ. ಆದರೆ ಆತ್ಮಗಳ ತಂದೆ ಒಬ್ಬನೇ. ಅವನು ಹೇಳ್ತಾನೆ ನಾನು ಅಶರೀರಿ ಆಗಿದ್ದೇನೆ. बात करने समय शरीर का आधार लेना पड़ता है. बल शास्त्रों में अक्षर है कि प्रकृति का आधार लेना पड़ता है, परंतु बाप समझाते हैं प्रकृति का तो शरीर बना हुआ है, मैं साधारण शरीर का आधार लेता हूँ. ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಪರಮಾತ್ಮ ಈ ಸೃಷ್ಟಿಗೆ ಬರುವಾಗ ಪ್ರಕೃತಿಯ ಆಧಾರವನ್ನು ಪಡ್ಕೊಂಡು ಬರ್ತಾನೆ ಅಂತ. ಪ್ರಕೃತಿಯ ಆಧಾರ ಅಂದರೆ ಏನು? ಮಾನವ ದೇಹ ಪ್ರಕೃತಿಯಿಂದನೇ ನಿರ್ಮಿತವಾಗಿದೆ. ಅಂತಹ ಒಂದು ಸಾಧಾರಣ ದೇಹದಲ್ಲಿ ಬಂದು ಸಾಧಾರಣ ದೇಹದ ಆಧಾರವನ್ನು ಪಡ್ಕೊಂಡು ಪರಮಾತ್ಮ ಈಶ್ವರಿಯ ಜ್ಞಾನ ಮತ್ತು ರಾಜಯೋಗದ ಶಿಕ್ಷಣ ಕೊಡ್ತಾನೆ. ದೇಹದ ಆಧಾರ ಪಡ್ಕೊಂಡು ಈ ಸೃಷ್ಟಿಗೆ ಬರ್ತಾನೆ. रूहानी बाप को रूहानी सर्जन कहा जाता, क्योंकि याद व योग सिखलाते हैं जिससे हमारी आत्मा एवर निरोगी बन जाती है. 21 जन्म कभी रोगी नहीं बनते. फिर जब माया का राज्य होता है तो हम रोगी बन जाते हैं. ಆತ್ಮಿಕ ತಂದೆಗೆ ಆತ್ಮಿಕ ಸರ್ಜನ್ ಅಥವಾ ಭವರೋಗ ವೈದ್ಯ ಅಂತಲೂ ಹೇಳಲಾಗ್ತದೆ. ಆತ್ಮಿಕ ತಂದೆಗೆ ಆತ್ಮಿಕ ಸರ್ಜನ್ ಅಂತ ಹೇಳಲಾಗ್ತದೆ. ಯಾಕೆ ಅಂದರೆ ಅವನು ಕಲಿಸುವಂತಹ ಯೋಗ ಮತ್ತು ಜ್ಞಾನದಿಂದ ಆತ್ಮರು
21 ಜನ್ಮಕ್ಕಾಗಿ ನಿರೋಗಿಯಾಗ್ತಾರೆ. 21 जन्म कभी रोगी नहीं बनते. फिर जब माया का राज्य होता है तो हम रोगी बन जाते. बाप आकर हमको 21 जन्मों के लिए ನಿರೋಗಿ बनाते. ಮಾಯೆಯ ರಾಜ್ಯ ಬಂದಾಗ ಮತ್ತೆ ನಾವು ಆತ್ಮರು ನಿರೋಗಿಗಳಾಗ್ತೀವಿ. ಅಲ್ಲಿಯ ತನಕ ಅರ್ಧ ಕಲ್ಪ ಮಾಯೆಯ ರಾಜ್ಯ ಬಂದಾಗ ನಾವು ರೋಗಿಗಳಾಗ್ತೀವಿ. ಅಲ್ಲಿಯವರೆಗೆ ಅರ್ಧ ಕಲ್ಪ ನಾವು ನಿರೋಗಿಯಾಗಿರ್ತೇವೆ. बाप को यात्रा सिखलाने वाला पंडा भी कहा जाता है. हम वंडरफुल रूहानी यात्री हैं. इस रूहानी यात्रा को और कोई मनुष्य मात्र दुनिया में नहीं जानते. भारत खास और दुनिया आम हमेशा ऐसे कहा जाता है. खास हमको यह रूहानी यात्रा सिखलाई जाती. कौन सिखलाते हैं? ವಿಶೇಷವಾಗಿ ಭಾರತೀಯರಿಗೆ ಪರಮಾತ್ಮ ಈ ಒಂದು ಆತ್ಮಿಕ ಯಾತ್ರೆಯನ್ನು ಕಲಿಸ್ತಾನೆ. जिस्मानी यात्राएं मनुष्य जन्म जन्मांतर करते आए. कोई तो एक जन्म में 2-4 यात्राएं भी करते. ದೈಹಿಕ ಯಾತ್ರೆಗಳನ್ನು ಮನುಷ್ಯರು ಜನ್ಮ ಜನ್ಮಾಂತರದಿಂದ ಮಾಡ್ತಾ ಬಂದಿದ್ದಾರೆ. ಕೆಲವರು ಒಂದೇ ಜನ್ಮದಲ್ಲಿ 3-4 ಸಲ 4 ಧಾಮಗಳ ಯಾತ್ರೆ ಮಾಡ್ತಾರೆ. वह कहेंगे जीव आत्माओं की यात्रा और यह है ಆತ್ಮಾओं की यात्रा. ದೈಹಿಕ ಯಾತ್ರೆಗೆ ಜೀವಾತ್ಮರ ಯಾತ್ರೆ ಅಂತ ಹೇಳಬಹುದು. ಇದಾಗಿದೆ ಆತ್ಮಗಳ ಯಾತ್ರೆ. यह बड़ी समझने की बातें. चलते फिरते बुद्धि में बाबा को याद रखना है तो अंतमति सो गति हो जाएगी. बाबा की याद में हम बाबा के पास चले जाएंगे. अब तुम रूहानी बच्चों को रूहानी बाप यह यात्रा सिखलाते हैं. ಬಾಬಾ ಆತ್ಮರಿಗೆ ಆತ್ಮಿಕ ಯಾತ್ರೆಯನ್ನು ಕಲಿಸ್ತಾರೆ. ಓಡಾಡ್ತಾ ನಡೆದಾಡ್ತಾ ಯಾವುದೇ ಕೆಲಸದಲ್ಲಿ ಇದ್ದರೂ ಸಹ ನೀವು ಈ ಯಾತ್ರೆಯನ್ನು ಮಾಡಬಹುದು. ಇದರ ಅಭ್ಯಾಸ ನಿತ್ಯವೂ ಮಾಡ್ತಾ ಹೋದರೆ ಕೊನೆಗೆ ಅಂತಮತಿ ಸೋಗತಿ ಆಗುವುದು. ಬಾಬಾ ಕಿ ಯಾದ ಮೇ हम बाबा के पास चले जाएंगे. अब तुम रूहानी बच्चों को रूहानी बाप यह यात्रा सिखलाते हैं. गीता में मन मना भव अक्षर है, परंतु उनका अर्थ कोई भी समझते नहीं. बाप कहते मुझे याद करो तो तुम्हारे पाप भस्म होंगे. ಭಗವದ್ಗೀತೆಯಲ್ಲೂ ಸಹ ಮನ್ಮನಾಭವದ ಅಕ್ಷರಗಳಿವೆ, ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಈಗ ಬಾಬಾ ಹೇಳ್ತಾರೆ ಮನ್ಮನಾಭವ ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ. ಫಿರ್ ಕ್ಯಾ ಹೋಗಾ, ನಂತರ ಏನಾಗುವುದು? ಯಾದಸೆ ಸತೋ ಪ್ರಧಾನ್ ಬನ್ ಜಾಯೆಂಗೆ. ಇಸ್ ಸಮಯ ಸಬ್ ತಮೋ ಪ್ರಧಾನ. ಆ ಥರದ ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನ ಆಗಿಬಿಡ್ತೀರಿ. ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ. ಸಾರಾ ಝಾಡ್ ಜಡ್ ಜಡೀಭೂತ್ ಹೋ ಗಯಾ ಹೈ. अब आत्मा सतोप्रधान कैसे बने? वापिस घर कैसे जाए? वहाँ तो पवित्र आत्माएं ही रहती है. फिर यहाँ शरीर धारण करते रजो तमो में आती है. ಈಗ ಈ ಮಾನವರ ವಂಶವೃಕ್ಷ ಜರ್ಜರಿತ ಆಗಿದೆ. ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ.
ಸತೋಪ್ರಧಾನ ಆಗುವುದು ಹೇಗೆ? ಮನೆಗೆ ವಾಪಸ್ ಹೋಗುವುದು ಹೇಗೆ? ಅದಕ್ಕಾಗಿಯೇ ತಂದೆ ಹೇಳ್ತಾರೆ, ನನ್ನ ನೆನಪಿನಿಂದ ನೀವು ಪವಿತ್ರ ಆಗ್ರಿ. ಪವಿತ್ರ ಆಗಿಯೇ ಪರಮಧಾಮಕ್ಕೆ ಹೋಗಬೇಕು. ಅಲ್ಲಿರುವಾಗ ಎಲ್ಲರೂ ಪವಿತ್ರ ಆತ್ಮಗಳಾಗಿ ಇರ್ತಾರೆ. ಸೃಷ್ಟಿ ನಾಟಕದಲ್ಲಿ ಬಂದ ನಂತರ ಸತೋ ರಜೋ ತಮೋ ಗುಣದಲ್ಲಿ ಬರ್ತಾರೆ. हर चीज़ की स्टेज होती है. गाते हैं दुनिया बदल रही. इनको कहेंगे पुरानी दुनिया आयरन एज्ड. नई दुनिया को कहा जाता गोल्डन ಏಜ್ ಸತ್ಯಯುಗ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು ಪರಿವರ್ತನೆಗೆ ಒಳಗಾಗ್ತದೆ. ಪ್ರತಿಯೊಂದು ವಸ್ತು ಸಮಯ ಸಮಯಕ್ಕೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಬರ್ತದೆ. ಪ್ರಪಂಚನು ಮೊದಲು ಸತೋ, ನಂತರ ರಜೋ, ನಂತರ ತಮೋ ಆಗಿಬಿಡ್ತದೆ. ಈಗ ಇರುವ ಪ್ರಪಂಚಕ್ಕೆ ಹಳೆ ಪ್ರಪಂಚ, ಕಬ್ಬಿಣದ ಯುಗ ಅಂತ ಹೇಳಲಾಗ್ತದೆ. ಹೊಸ ಜಗತ್ತಿಗೆ ಗೋಲ್ಡನ್ ಏಜ್, ಸುವರ್ಣಯುಗ, ಸತ್ಯಯುಗ ಅಂತ ಹೇಳಲಾಗ್ತದೆ. बच्चों की बुद्धि में यह सब होना चाहिए. ಈ ಎಲ್ಲ ವಿಚಾರಗಳು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. जब सतयुग था, आदि सनातन देवता धर्म था. अब वह धर्म नहीं है. डीटिज़म, इस्लामिज़म, बुद्धिज़म, क्रिश्चियनिज़म यह मुख्य है. ಮೊದಲು ಒಂದೇ ಧರ್ಮ ಇತ್ತು, ಅದು ಡಿಟಿಸಮ್ ಆಗಿತ್ತು. ನಂತರ ಇಸ್ಲಾಮಿಸಮ್ ಅಂದರೆ ಇಸ್ಲಾಂ ಧರ್ಮ ಬಂತು. ಬುದ್ಧಿಸಮ್ ಅಂದರೆ ಬೌದ್ಧ ಧರ್ಮ ಬಂತು. ಕ್ರಿಶ್ಚಿಯಾನಿಸಮ್ ಅಂದರೆ ಕ್ರಿಶ್ಚಿಯನ್ ಧರ್ಮ ಬಂತು. युगों पर भी समझाया है कि मुख्य 4 युग है. बाकी यह ब्राह्मणों का संगम युग है, गुप्त. 4 ಧರ್ಮಗಳ ಬಗ್ಗೆನೂ ತಿಳಿಸ್ರಿ, 4 ಯುಗಗಳ ಬಗ್ಗೆನೂ ತಿಳಿಸ್ರಿ. 5ನೇ ಯುಗ ಇದು ಬ್ರಾಹ್ಮಣರ ಸಂಗಮ ಯುಗ ಆಗಿದೆ. ಇದು ಗುಪ್ತ ಯುಗ ಆಗಿದೆ. यहाँ परमात्मा आकर ब्राह्मण, देवता, क्षत्रिय धर्म स्थापन करते. यह सब बातें बच्चों को याद रखनी है. ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ಏಕಕಾಲದಲ್ಲಿ ಬ್ರಾಹ್ಮಣ್, ದೇವತಾ ಮತ್ತು ಕ್ಷತ್ರಿಯ ಧರ್ಮದ ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ಮಾತುಗಳನ್ನು ಮಕ್ಕಳು ಬುದ್ಧಿಯಲ್ಲಿ ನೆನ್ಪಿಟ್ಕೋಬೇಕು. ಮೂಲ बात है विकर्मा जीत बनने की. बरोबर हम सतो प्रधान पवित्र थे. असल में 24 कैरेट सोना थे. फिर सतों में 22 कैरेट बने. फिर रजों में 18 कैरेट, तमों में 9 कैरेट बने. सोने की डिग्री होती है ना, यह आत्मा की ही बात है. ಮೂಲ ವಿಚಾರ ಆಗಿದೆ ವಿಕರ್ಮ ಜೀತ ಆಗುವಂತಹ ವಿಚಾರ. ಮೊದಲು ನಾವು ಸತೋಪ್ರಧಾನ ಅಂದರೆ 24 ಕ್ಯಾರೆಟಿನ ಬಂಗಾರ ಆಗಿದ್ವಿ. ತ್ರೇತಾಯುಗದಲ್ಲಿ 22 ಕ್ಯಾರೆಟಿನ ಬಂಗಾರ ಆಗಿದ್ವಿ. ದ್ವಾಪರ ಯುಗದಲ್ಲಿ 18 ಕ್ಯಾರೆಟಿನ ಬಂಗಾರ ಅಂದರೆ ರಜೋಗುಣದಲ್ಲಿ ಇದ್ವಿ. ಕಲಿಯುಗದಲ್ಲಿ ತಮೋಗುಣ ಅಂದರೆ 9 ಕ್ಯಾರೆಟಿನ ಬಂಗಾರ ಆಗಿಬಿಟ್ವಿ. ಹೇಗೆ ಬಂಗಾರದಲ್ಲಿ ಅನೇಕ ಡಿಗ್ರಿಗಳು ಇರ್ತವೆ. 24 ಕ್ಯಾರೆಟಿನ ಬಂಗಾರ, 22 ಕ್ಯಾರೆಟಿನ ಬಂಗಾರ. ಆ ಥರನೇ ಆತ್ಮವೂ ಸಹ ಒಂದೊಂದು ಯುಗದಲ್ಲಿ ಒಂದೊಂದು ಅವಸ್ಥೆಯಲ್ಲಿ ಇರ್ತದೆ. ಸರ್ವಗುಣ ಸಂಪನ್ನ ಆಗಿರುವಂಥ ಆತ್ಮ ನಿಧಾನಕ್ಕೆ ಬರ್ತಾ ಬರ್ತಾ ಕೆಲವು ಗುಣಗಳನ್ನು, ಕೆಲವು ಕಲೆಗಳನ್ನು ಪರ್ಸೆಂಟೇಜ್ ಅನುಸಾರವಾಗಿ ಕಳ್ಕೊಳ್ತಾ ಬರ್ತದೆ. ಜೈಸೆ ಭ್ರಮರಿ ಛೀ ಛೀ ಕೀಡೋಂ ಕೋ ಲೇ ಆತಿ ಹೈ.
उनको बैठ आप समान बनाती, तुम भी भूं भूं कर मनुष्य से देवता बनाते हो। भ्रमरी कीड़े को ले आकर घर में एकांत में बिठाती, उनमें भी कितना कल है। तुम्हारी आत्मा में भी ಡ್ರಾಮಾ ಅನುಸಾರ ಪಾರ್ಟ್ ನೂಂದಾ ಹುआ है. ಈಗ ಬಾಬಾ ಹೇಳ್ತಾರೆ, ಸೇವೆ ಮಾಡುವಂಥವರು ಅನೇಕರಿಗೆ ಜ್ಞಾನ ತಿಳಿಸಿ ತಮ್ಮ ಸಮಾನ ಮಾಡಬೇಕು. ಹೇಗೆ ಭ್ರಮರಿ ಹುಳ ಇತರ ಹುಳಗಳನ್ನು ತಂದು ಒಂದು ಏಕಾಂತದ ಜಾಗದಲ್ಲಿ ಇಟ್ಟು ಆ ಹುಳಗಳನ್ನು ತನ್ನ ಸಮಾನ ಭ್ರಮರಿ ಮಾಡಿಬಿಡ್ತದೆ. ಬಾಬಾ ಹೇಳ್ತಾರೆ, ಆ ಒಂದು ಚಿಕ್ಕದಾದಂಥ ಹುಳದಲ್ಲಿ ಎಷ್ಟೊಂದು ಬುದ್ಧಿ ಇದೆ. ನೀವು ಬಾಬನ ಮಕ್ಕಳಾಗಿ ನಿಮ್ಮಲ್ಲಿ ಅಷ್ಟೂ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಆ ಹುಳನೇ ಅನೇಕ ಹುಳಗಳನ್ನು ತಗೊಂಡು ಬಂದು ತನ್ನ ಸಮಾನ ಮಾಡ್ತದೆ ಅಂದರೆ ನೀವ್ಯಾಕೆ ಅನೇಕ ಮನುಷ್ಯರಿಗೆ ಜ್ಞಾನ ತಿಳಿಸಿ ನಿಮ್ಮ ಸಮಾನ ದೇವತಾ ಮಾಡಬಾರದು? तुम्हारी आत्मा में भी ಡ್ರಾಮಾ ಅನುಸಾರ ಪಾರ್ಟ್ ನೂಂದಾ ಹುआ है. ಆದರೆ ಎಲ್ಲ ಮಕ್ಕಳು ಸೇವಾಧಾರಿಯಾಗಿ ಅನೇಕ ಆತ್ಮರನ್ನು ತಮ್ಮ ಸಮಾನ ಮಾಡೋದಿಲ್ಲ. ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ರೀತಿಯಲ್ಲಿ ನೋಂದಾಯಿಸಲಾಗಿದೆ. तुम जानते हो, कल्प पहले भी रूहानी बाप से हमने रूहानी ज्ञान सुना था. कल्प कल्प सुनते रहे, नथिंग न्यू. झाड़ को जानने वाला तो बीज ही है ना. बाप आते हैं तुमको त्रिकालदर्शी बनाने, तीनों कालों की नॉलेज देते. कल्प कल्पಕ್ಕೂ ಆತ್ಮಿಕ ತಂದೆ ಬಂದು ಈ ಆತ್ಮಿಕ ಜ್ಞಾನ ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಆತ್ಮಿಕ ಜ್ಞಾನ ಅಂದರೆ ಅದರಲ್ಲಿ ಆತ್ಮನ 3 ಕಾಲದ ಜ್ಞಾನವೂ ಬರ್ತದೆ. ಮಾನವರ ವಂಶವೃಕ್ಷದ ಜ್ಞಾನವೂ ಬರ್ತದೆ. ಈ ವಂಶವೃಕ್ಷಕ್ಕೆ ಬೀಜ ಶಿವಬಾಬಾ ಆಗಿದ್ದಾರೆ. ಆ ತಂದೆ ಮಕ್ಕಳನ್ನೂ ಸಹ ತ್ರಿಕಾಲದರ್ಶಿ ಮಾಡ್ತಾರೆ, 3 ಕಾಲದ ಜ್ಞಾನ ಕೊಡ್ತಾರೆ. ಇದು ನಥಿಂಗ್ ನ್ಯೂ. ಪ್ರತಿ ಕಲ್ಪದಲ್ಲೂ ಸಹ ಇದೇ ಥರ ಬಾಬಾ ಬಂದು ಮಕ್ಕಳಿಗೆ 3 ಕಾಲದ 3 ಲೋಕದ ಜ್ಞಾನ ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡ್ತಾರೆ. ತುಮಕೋ ಜೀತೆ ಜಿ ಅಡಾಪ್ಟ್ ಕರ್ತೆ, जैसे कन्या को जीते जी अडॉप्ट करते हैं कि यह हमारी स्त्री है. अब प्रजापिता ब्रह्मा की स्त्री तो है नहीं, तो यह अडॉप्ट होते. परमपिता परमात्मा ब्रह्मा द्वारा अडॉप्ट करते. तुम भी कहते हो यह हमारा बाबा है. परमपिता परमात्मा बाप भी कहते तुम मेरे बच्चे हो. वह शिव बाबा है रूहानी, प्रजापिता ब्रह्मा दादा है जिस्मानी. रूहानी बाप जब तक शरीर में न आए तो नॉलेज कैसे सुनाए. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಒಬ್ಬ ಕುಮಾರಿಗೆ ಮದುವೆ ಮಾಡಿಕೊಂಡು ಪತಿಯಾದವನು ಅವಳನ್ನು ಹೆಂಡತಿಯ ರೂಪದಲ್ಲಿ ಸ್ವೀಕಾರ ಮಾಡ್ತಾನೆ. ಆದರೆ ಇಲ್ಲಿ ಪ್ರಜಾಪಿತ ಬ್ರಹ್ಮ ಪುರುಷ ಆಗಿರುವ ಕಾರಣ ಇವರೇ ನಮಗೆ ತಾಯಿಯಾಗಿದ್ದಾರೆ, ಇವರೇ ಶಿವಬಾಬನ ಪತ್ನಿಯಾಗಿದ್ದಾರೆ. ಇವರ ದೇಹದಲ್ಲಿ ಬಂದು ಶಿವಬಾಬಾ ಮಕ್ಕಳನ್ನು ಅಡಾಪ್ಟ್ ಮಾಡಿಕೊಳ್ತಾರೆ, ಧರ್ಮದ ಮಕ್ಕಳನ್ನಾಗಿ ಸ್ವೀಕಾರ ಮಾಡ್ತಾರೆ. वह शिव बाबा है रूहानी, ಪ್ರಜಾಪಿತಾ ಬ್ರಹ್ಮ ದಾದಾ ಹೇ ಜಿಸ್ಮಾನಿ. ಈ ಪ್ರಜಾಪಿತಾ ಬ್ರಹ್ಮ ನಮಗೆ ಅಣ್ಣ ಆಗಿದ್ದರೆ, ಇವರು ದೇಹಧಾರಿಯಾಗಿದ್ದಾರೆ. ಆದರೆ ಅವರಲ್ಲಿ ಪ್ರವೇಶ ಮಾಡುವಂತಹ ಶಿವತಂದೆ ಪರಮಾತ್ಮ ಅವನು ಆತ್ಮಿಕ ತಂದೆ ಆಗಿದ್ದಾನೆ. रूहानी बाप जब तक शरीर में न आए तो नॉलेज कैसे सुनाए.
ಆ ನಿರಾಕಾರ ತಂದೆ, ಆತ್ಮಿಕ ತಂದೆ ದೇಹದಲ್ಲಿ ಬರದೇ ವಿನಃ ಜ್ಞಾನ ಹೇಗೆ ಹೇಳಬೇಕು? परमात्मा को नॉलेजफुल कहा जाता है, तो नॉलेज देंगे ज़रूर ना। नॉलेज हर प्रकार की आत्मा में रहती, जिस्मानी नॉलेज भी आत्मा ही पढ़ती है। ಪರಮಾತ್ಮನಿಗೆ ಜ್ಞಾನಸಾಗರ ಅಂತ ಹೇಳ್ತಾರೆ ಅಂದಮೇಲೆ ಒಂದಿಲ್ಲ ಒಂದು ಸಮಯಕ್ಕೆ ಬಂದು ಅವನು ಆ ಜ್ಞಾನ ಕೊಟ್ಟಿರಬೇಕಲ್ಲ. ಹಾಗೆಯೇ ಈ ಸಂಗಮ ಯುಗದಲ್ಲಿ ಬಂದು ಜ್ಞಾನಸಾಗರ ತಂದೆ ತಮ್ಮಲ್ಲಿ ಇರುವ ಜ್ಞಾನವನ್ನು ಎಲ್ಲ ಆತ್ಮರಿಗೂ ಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಜ್ಞಾನ ಯಾವುದೇ ಇರಲಿ, ಅದು ಆತ್ಮನೇ ಕಲಿತಾ ಇರ್ತದೆ, ಆತ್ಮನೇ ಓದ್ತಾ ಇರ್ತದೆ. ಹೊರಗಿನ ವಿದ್ಯೆ ಕಲಿಯುವುದು ಆತ್ಮನೇ. ಆದರೆ ಮನುಷ್ಯರಲ್ಲಿ ದೇಹ ಅಭಿಮಾನ ಇರುವ ಕಾರಣ ಅವರಿಗೆ ಅದು ಅರ್ಥ ಆಗ್ತಿಲ್ಲ. मनुष्य तमो प्रधान होने के कारण आत्म अभिमान कोई को रहता ही नहीं. आत्म अभिमानी तुम अभी बनते. ಎಲ್ಲ ಮನುಷ್ಯರು ತಮೋ ಪ್ರಧಾನ ಆಗಿರುವ ಕಾರಣ ನಾವು ಆತ್ಮನೇ ಕಲಿತಾ ಇದ್ದೀವಿ, ಆತ್ಮನೇ ಕೆಲಸ ಮಾಡ್ತಾ ಇದ್ದೀವಿ, ದೇಹದ ಮೂಲಕ ಕೆಲಸ ಮಾಡ್ತಿದ್ದೀವಿ ಎಂಬ ಜ್ಞಾನ ಯಾರಲ್ಲಿಯೂ ಇಲ್ಲ. ನೀವು ಮಕ್ಕಳು ಮಾತ್ರ ಈಗ ಆತ್ಮ ಅಭಿಮಾನಿ ಆಗ್ತಿದ್ದೀರಿ. सतयुग में यह बातें नहीं समझाई जाती कि अपने को आत्मा समझ बाप को याद करो. ಸತ್ಯಯುಗದಲ್ಲಿ ಯಾರೂ ಸಹ ನಿಮಗೆ ಆತ್ಮ ಆಗಿ ತಂದೆಯನ್ನು ನೆನಪು ಮಾಡಿರಿ ಅಂತ ಹೇಳೋದಿಲ್ಲ. यहाँ पापों का बोझा सिर पर है, इसलिए कहा जाता बाप को भी बुलाते पतितों को पावन बनाओ. भक्त कोई भी नहीं जानते कि परमपिता परमात्मा भी बिंदी. बिंदी का तो मंदिर बना न सके, ಶೋಭಾ ಹಿ ನಹಿ ಹೋಗಿ. ಬಾಬಾ ಹೇಳ್ತಾರೆ, ಇಲ್ಲಿ ಎಲ್ಲರ ತಲೆ ಮೇಲೆ ಪಾಪ ಇರೋದ್ರಿಂದ ಆ ತಂದೆಗೆ ಕರಿತಾ ಇದ್ದಾರೆ. ಅದಕ್ಕಾಗಿ ಅವನು ಬಂದು ಹೇಳಬೇಕಾಗ್ತದೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪ ಭಸ್ಮ ಆಗ್ತದೆ ಅಂಥೇಳಿ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನ ಯಥಾರ್ಥ ಪರಿಚಯ ಯಾರಿಗೂ ಗೊತ್ತಿಲ್ಲ. ಅವನು ಒಂದು ಬಿಂದು ಆಗಿದ್ದಾನೆ ಅನ್ನೋದು ಸಹ ಶಿವನ ಭಕ್ತರಿಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದಿದ್ದರೆ ಆ ಬಿಂದುವಿನ ಮಂದಿರ ಅವರು ಮಾಡ್ತಿರಲಿಲ್ಲ. ಶೋಭಾ ಹಿ ನಹಿ ಹೋಗಿ, एक तो लिंग बनाते, फिर साक्षात्कार के लिए कहते हजारों सूर्य से तेजोमय है. ಆದರೆ ಪರಮಾತ್ಮ ನಿರಾಕಾರ ಅನ್ನುವುದು, ಬಿಂದು ಸ್ವರೂಪ ಇದ್ದಾನೆ ಅನ್ನೋದು ಯಾವುದೋ ಒಂದು ಕಾಲದಲ್ಲಿ, ಅಂದರೆ ಹಿಂದಿನ ಕಲ್ಪದ ಸಂಗಮ ಯುಗದಲ್ಲಿ ಭಕ್ತರು ಕೇಳಿರ್ತಾರೆ. ಆ ಸಂಸ್ಕಾರದ ಆಧಾರದಿಂದ ನಿರಾಕಾರನ ಪ್ರತಿಮೆಯನ್ನು ಶಿವಲಿಂಗದ ರೂಪದಲ್ಲಿ ದೊಡ್ಡ ಆಕಾರದಲ್ಲಿ ತಯಾರು ಮಾಡಿ ಪೂಜಿಸ್ತಾರೆ. ಇನ್ನು ಕೆಲವರಿಗೆ ತೇಜೋಮಯ ರೂಪದ ಸಾಕ್ಷಾತ್ಕಾರ ಆಗ್ತದೆ. ಕ್ಯಾ ಲಿಂಗ ಇತನಾ ತೇಜೋಮಯ ಹೇ? ಲಿಂಗು ಸ್ವರೂಪದಲ್ಲಿ ಇರುವಂಥ ಪರಮಾತ್ಮ ಅಷ್ಟೊಂದು ತೇಜೋಮಯ ಇದ್ದಾನೇನೋ? 1000 ಸೂರ್ಯಗಳ ಸಮಾನ ತೇಜೋಮಯ ಇದ್ದಾನೆ ಅಂತ ಭಕ್ತಿ ಮಾರ್ಗದಲ್ಲಿ ಹೇಳಿದರು. ಆದರೆ ಪರಮಾತ್ಮ ಅಷ್ಟೊಂದು ತೇಜೋಮಯ ರೂಪದಲ್ಲಿ ಇಲ್ಲ. अर्जुन को भी दिखाया कि साक्षात्कार हुआ तेजोमय रूप का. कहाँ हम तेज सहन नहीं कर सकते, यह अक्षर सुना हुआ है ना. ಬಾಬಾ ಹೇಳ್ತಾರೆ, ಭಗವದ್ಗೀತೆಯಲ್ಲೂ ಸಹ ಬರೆದಿದ್ದಾರೆ, ಅರ್ಜುನನಿಗೆ ಸಾಕ್ಷಾತ್ಕಾರ ಆಗ್ತದೆ. ಕೃಷ್ಣ ತನ್ನ ವಿರಾಟ ರೂಪ ತೋರಿಸ್ತಾನೆ. ಆಗ ಅರ್ಜುನನಿಗೆ ಆ ರೂಪ ನೋಡಲಿಕ್ಕೆ ಆಗೋದಿಲ್ಲ.
ಅಷ್ಟೊಂದು ಅದು ಪ್ರಖರವಾಗಿರ್ತದೆ, ತೇಜೋಮಯ ರೂಪ ಇರ್ತದೆ. ಅರ್ಜುನ ಹೇಳ್ತಾನೆ, ನನ್ನಿಂದ ನೋಡಲಿಕ್ಕೆ ಆಗ್ತಿಲ್ಲ, ನನಗೆ ಸಹನೆ ಮಾಡಲಿಕ್ಕಾಗ್ತಿಲ್ಲ. ಅಂಥ ಒಂದು ಶಕ್ತಿ, ಅಂಥ ಒಂದು ತೇಜ ಆ ಸ್ವರೂಪದಲ್ಲಿ ಇರ್ತದೆ ಅಂತ ಭಗವದ್ಗೀತೆಯಲ್ಲಿ ಬರೆಯಲ್ಪಟ್ಟಿದೆ. ಭಗವದ್ಗೀತೆಯ ಆ ಅಕ್ಷರ ಕೇಳಿ ಮನುಷ್ಯರು ಪರಮಾತ್ಮ ತೇಜೋಮಯ ರೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. यहाँ भी बहुतों को साक्षात्कार हुआ, कहते थे बंद करो, हम सहन नहीं कर सकते. आंखें लाल होती थी, वह समझते हैं हमने परमात्मा का साक्षात्कार किया. किसने कराया? ಈ ಯಜ್ಞದ ಪ್ರಾರಂಭದಲ್ಲೂ ಸಹ ಅನೇಕರಿಗೆ ಪ್ರಕಾಶ ಸ್ವರೂಪದ ಸಾಕ್ಷಾತ್ಕಾರ ಆಗ್ತಿತ್ತು. ಕೆಲವರಿಗೆ ವಿನಾಶದ ಸಾಕ್ಷಾತ್ಕಾರ ಆಗ್ತಿತ್ತು. ಹೇಳ್ತಿದ್ರು, ನಮಗೆ ನೋಡಲಿಕ್ಕೆ ಆಗಲ್ಲ, ನಮ್ಮಿಂದ ಸಹನೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತಲೂ ಹೇಳ್ತಿದ್ರು. ಆ ಸಾಕ್ಷಾತ್ಕಾರ ಮಾಡಿಸೋರು ಯಾರು? ಭಕ್ತರಿಗೆ ಆಗಲಿ ಅಥವಾ ಬಾಬನ ಮಕ್ಕಳಿಗೆ ಆಗಲಿ ಸಾಕ್ಷಾತ್ಕಾರ ಮಾಡಿಸೋರು ಯಾರು? ಶಿವ बाबा ने ही साक्षात्कार कराया. उनको दिव्य दृष्टि दाता कहा जाता है. बाप कहते, चाबी मैं तुम बच्चों को नहीं दे सकता, यह चीज़ मुझे ही भक्ति मार्ग में काम में आती है. सतयुग में इसकी दरकार नहीं रहती, तुम पुजारी से पूज्य बन जाते हो. बाप कहते, मैं तुमको विश्व का राज्य भाग्य देकर अपने परम धाम में जाकर बैठ जाता हूँ. मैं पूज्य ಪೂಜಾರಿ नहीं बनता. ಬಾಬಾ ಹೇಳ್ತಾರೆ, ದಿವ್ಯ ದೃಷ್ಟಿ ದಾತ ನಾನಾಗಿದೆ. ನಿಮಗೆ ಸತ್ಯಯುಗದ ರಾಜ್ಯ ಭಾಗ್ಯ ಕೊಡ್ತೀನಿ, ಆದರೆ ದಿವ್ಯ ದೃಷ್ಟಿಯ ಚಾವಿ ಮಾತ್ರ ಕೊಡೋದಿಲ್ಲ. ದಿವ್ಯ ದೃಷ್ಟಿಯ ಚಾವಿ ಸತ್ಯತ್ರೇತಾಯುಗದಲ್ಲಿ ಯಾರ ಕೆಲಸಕ್ಕೂ ಬರೋದಿಲ್ಲ. ಬಾಬನಿಗೂ ಅದರ ಪ್ರಯೋಜನ ಇರೋದಿಲ್ಲ, ಬಾಬನಿಗೂ ಅದರ ಅವಶ್ಯಕತೆ ಇರೋದಿಲ್ಲ. ಆದರೆ ಭಕ್ತಿ ಮಾರ್ಗದ ಪ್ರಾರಂಭದಿಂದ ಆ ಚಾವಿಯನ್ನು ಶಿವ ಬಾಬಾ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಕ್ತರಿಗೆ ಖುಷಿ ಕೊಡೋದಕ್ಕಾಗಿ, ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡೋದಕ್ಕಾಗಿ ದ್ವಾಪರ ಯುಗದಿಂದ ಶಿವ ಬಾಬಾ ದಿವ್ಯ ದೃಷ್ಟಿಯ ಚಾವಿಯನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಯ ತನಕ ಆ ಚಾವಿಯ ಅವಶ್ಯಕತೆ ಇರೋದಿಲ್ಲ. ಅಭಿ ಬಚ್ಚೆ ಸೆನ್ಸಿಬಲ್ बनते हो, चलन से समझा जाता कि यह कितना मीठा है, इनको धारणा बहुत अच्छी होती. कितने टॉपिक्स है. यात्रा 2 प्रकार की होती है, यह भी नंबर 1 टॉपिक है. मनुष्य सब जिस्मानी यात्रा कराते, परमात्मा ಜ್ಞಾನ ಕಿ ಯಾತ್ರಾ, ರೂಹಾನಿ ಯಾತ್ರಾ ಕರಾತೆ. ಯಾತ್ರೆಗಳು 2 ಪ್ರಕಾರದ್ದಿವೆ. ಈ ಯಾತ್ರೆಯ ವಿಷಯನ್ನು ತೆಗೆದುಕೊಂಡು ನೀವು ಜನರಿಗೆ ಜ್ಞಾನ ಹೇಳಬಹುದು. ಮನುಷ್ಯರು ಕಲಿಸುವಂಥ ಯಾತ್ರೆ ದೈಹಿಕ ಯಾತ್ರೆ, ಪರಮಾತ್ಮ ಕಲಿಸುವಂಥ ಯಾತ್ರೆ ಆತ್ಮಿಕ ಯಾತ್ರೆ. ಈ ಆತ್ಮಿಕ ಯಾತ್ರೆಯಿಂದ तुम सतो प्रधान बनेंगे. आत्मा पवित्र बनने के बिगर घर जा नहीं सकती. आत्माएं यहाँ ही आती रहती, जाते कोई भी नहीं. ಆತ್ಮಿಕ ಯಾತ್ರೆಯಿಂದ ಪಾವನ ಆಗೋವರೆಗೂ ಯಾರೂ ಮನೆಗೆ ಹೋಗುವಂತೆ ಇಲ್ಲ. ಕೊನೆಯವರೆಗೂ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿ ನಾಟಕದಲ್ಲಿ ಬರ್ತಾ ಹೋಗ್ತಾರೆ. ಒಬ್ಬರೂ ವಾಪಸ್ ಹೋಗಿಲ್ಲ. गवर्नमेंट को तुम समझा सकते हो. सतयुग में देवताओं का राज्य था तो एक बच्चा एक बच्ची होते थे, सो भी योग बल से. ಸರ್ಕಾರ ಜನಸಂಖ್ಯೆಯ ನಿಯಂತ್ರಣಕ್ಕಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತಿದೆ.
ಆದರೆ ನಾಟಕದ ಅನುಸಾರವಾಗಿ ಮೇಲಿರುವಂಥ ಎಲ್ಲ ಆತ್ಮರು ಈ ನಾಟಕದಲ್ಲಿ ಬರಲೇಬೇಕು, ಜನಸಂಖ್ಯೆ ವೃದ್ಧಿಯಾಗಲೇಬೇಕು. ಅಂತಿಮ ಸಮಯದಲ್ಲಿ ಮಾತ್ರ ಎಲ್ಲರೂ ವಾಪಸ್ ಹೋದಾಗ ಜನಸಂಖ್ಯೆ ಕಡಿಮೆ ಆಗ್ತದೆ. ಸತ್ಯಯುಗದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಮಗ ಒಬ್ಬ ಮಗಳು ಇರ್ತಾರೆ. अब ख्याल करो सतयुग में कितने थोड़े मनुष्य होंगे और संपूर्ण निर्विकारी होंगे. लक्ष्मी नारायण की गद्दी चली है तो जरूर बच्चा भी होगा. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ ಮತ್ತು ಅವರೆಲ್ಲರೂ ನಿರ್ವಿಕಾರಿಯಾಗಿರ್ತಾರೆ. ಲಕ್ಷ್ಮೀನಾರಾಯಣರ ರಾಜಗದ್ದಿ ನಡೀತದೆ ಅಂದರೆ ಅವಶ್ಯವಾಗಿ ಆ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ಬರಲು ಒಬ್ಬ ಮಗ ಪ್ರತಿಯೊಬ್ಬ ನಾರಾಯಣನಿಗೂ ಇರ್ತಾನೆ. हम जब योग बल से विश्व के मालिक बनते तो क्या योग बल से बच्चा पैदा नहीं कर सकते. यह ड्रामा में नोंद है. ಯೋಗ ಬಲದಿಂದ ನಾವು ವಿಶ್ವಕ್ಕೆ ಮಾಲೀಕ ಆಗ್ತಿದ್ದೀವಿ ಅಂದರೆ ಯೋಗ ಬಲದಿಂದ ಮಗುವನ್ನು ಹುಟ್ಟಿಸ್ಲಿಕ್ಕೆ ಆಗಲ್ವಾ? ಆಗುತ್ತೆ ಅಂತ ಹೇಳ್ತಾರೆ ಬಾ. विकारों की कोई बात नहीं. पवित्र होने के कारण साक्षात्कार होता है कि बच्चा होने वाला है. वह खुशी रहती. तुमसे पूछते हैं बच्चे कैसे पैदा होंगे. बोलो, पपीते का झाड़ मेल फीमेल एक दो के बाजू में होने से फल पैदा होता है. अगर एक दो से बाजू में नहीं होंगे तो फल नहीं होगा. वंडर है ना. तो वहाँ क्यों नहीं योग बल से बच्चा हो सकता. ಕೆಲವರು ಕೇಳ್ತಾರೆ, ಸತ್ಯಯುಗದಲ್ಲಿ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಅಂತ. ಆಗ ತಿಳಿಸ್ರಿ, ಅಲ್ಲಿ ವಿಕಾರ ಇರೋದಿಲ್ಲ. ಈ ಪಪ್ಪಾಯಿ ಹಣ್ಣಿನ ಗಿಡಗಳಲ್ಲಿ ಒಂದು ಹೆಣ್ಣು ಗಿಡ ಇರ್ತದೆ, ಒಂದು ಗಂಡು ಗಿಡ ಇರ್ತದೆ. ಎರಡೂ ಗಿಡಗಳು ಅಕ್ಕಪಕ್ಕದಲ್ಲಿ ಇದ್ದರೆ ಗಿಡಕ್ಕೆ ಫಲ ಬರ್ತದೆ. ಅಕ್ಕಪಕ್ಕದಲ್ಲಿ ಇಲ್ಲದೇ ಇದ್ದಾಗ ಫಲ ಬರೋದಿಲ್ಲ. ಎಷ್ಟು ಆಶ್ಚರ್ಯ ಅಲ್ವಾ? ಹಾಗೆಯೇ ಯೋಗ ಬಲದಿಂದ ಯಾಕೆ ತಾಯಿಗೆ ಗರ್ಭಧಾರಣೆ ಆಗಬಾರದು? मोर और डेल का भी मिसाल है. उनको कहा जाता है नेशनल बर्ड. प्रेम के आंसू से गर्भ हो जाता है. यह विकार तो नहीं हुआ ना. ಇನ್ನು ನವಿಲಿನ ಉದಾಹರಣೆಯೂ ಸಹ ಇದೆ. ಹೆಣ್ಣು ನವಿಲು ಗಂಡು ನವಿಲು. ಗಂಡು ನವಿಲಿನ ಪ್ರೇಮದ ಕಣ್ಣೀರು ಕುಡಿದ ಕೂಡಲೇ ಹೆಣ್ಣು ನವಿಲಿಗೆ ಗರ್ಭಧಾರಣೆ ಆಗ್ತದೆ. ಅಲ್ಲಿ ವಿಕಾರ ಇರೋದಿಲ್ಲ. यह भारत शिवालय था. शिव बाबा ने बनाया था. अब रावण ने वेश्यालय बनाया है. ಶಿವ ಬಾಬಾ ಈ ಭಾರತವನ್ನು ಪವಿತ್ರ ಶಿವಾಲಯವನ್ನಾಗಿ ಮಾಡಿದರು. ರಾವಣ ಅಪವಿತ್ರ ವೇಶ್ಯಾಲಯವನ್ನಾಗಿ ಮಾಡಿದ್ದಾನೆ. यह किसको पता नहीं कि शिव जयंती मनाते हैं, रावण जयंती नहीं मनाते. ಶಿವ ಜಯಂತಿ ಮಾತ್ರ ಆಚರಿಸ್ತಾರೆ, ರಾವಣನ ಜಯಂತಿ ಯಾಕೆ ಮಾಡೋದಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. उसको तो दशहरे के दिन मार डालते. तुम बच्चे जानते हो रावण 5 विकारों को इन पटाखों आदि से नहीं जलाना है. योग बल से उन पर विजय पानी है. ರಾವಣನನ್ನು ಪ್ರತಿ ವರ್ಷ ಸುಟ್ಟಾಕ್ತಾರೆ. ಆದರೆ ರಾವಣ ಅಂದರೆ 5 ವಿಕಾರಗಳು. ಈ 5 ವಿಕಾರಗಳನ್ನು ಪಟಾಕಿ ಸುಡೋದ್ರಿಂದ ಸುಡೋದಕ್ಕೆ ಆಗೋದಿಲ್ಲ. ಯೋಗ ಬಲದಿಂದ ಈ 5 ವಿಕಾರಗಳನ್ನು ನಾವು ಸುಡಬೇಕಾಗಿದೆ. जो योग बाप ही आकर समझाते. इस यात्रा से तुम शांति धाम चले जाएंगे, फिर अमर लोक में आ जाएंगे.
मनुष्य यात्रा पर जाते हैं तो पवित्र रहते। काशी में जाने वाले पवित्र रहते, परंतु काशी में रहने वाले कोई पवित्र नहीं रहते। यहाँ रावण राज्य में है पतितों का व्यवहार पतितों से, वहाँ है पावन का व्यवहार पावन से। फिर भी नीचे तो उतरना ही है। ಮನುಷ್ಯರು ಯಾತ್ರೆಗೆ ಹೋಗುವಾಗ ಹೋಗಿ ಬರೋ ತನಕನೂ ಪವಿತ್ರ ಆಗಿ ಇರ್ತಾರೆ. ಕಾಶಿಗೆ ಹೋಗುವಂಥ ಯಾತ್ರಿಕರು ಪವಿತ್ರ ಆಗಿರ್ತಾರೆ. ಆದರೆ ಕಾಶಿಯಲ್ಲಿಯೇ ವಾಸ ಮಾಡುವಂಥವರು ಪವಿತ್ರ ಆಗಿ ಇರೋದಿಲ್ಲ, ಪವಿತ್ರತೆಯಿಂದ ಇರೋದಿಲ್ಲ. ರಾವಣ ರಾಜ್ಯದಲ್ಲಿ ಪತಿತರ ವ್ಯವಹಾರ ಪತಿತರ ಜೊತೆಗೆ, ರಾಮರಾಜ್ಯದಲ್ಲಿ ಪಾವನರ ವ್ಯವಹಾರ ಪಾವನರ ಜೊತೆಗೇ ಇರ್ತದೆ. ಆದರೂ ಸಹ ಪಾವನ ಆತ್ಮರು ನಿಧಾನಕ್ಕೆ ಕೆಳಗೆ ಬರಬೇಕಾಗ್ತದೆ. ಬಾಬಾನೇ ಸಮझाया है आधा कल्प दिन आधा कल्प रात। नई दुनिया में लक्ष्मी नारायण कहाँ से आए? कोई लड़ाई नहीं की। महाभारत लड़ाई दिखाते, फिर उनकी रिजल्ट कुछ भी दिखाते नहीं। कहते हैं 5 पांडव थे। तुम कितने पांडव हो? तुम हो रूहानी पंडे, जानते हो सबको वापिस जाना है। ಮಹಾಭಾರತ ಯುದ್ಧದಲ್ಲಿ ಬರೆದಿದ್ದಾರೆ 5 ಜನ ಪಾಂಡವರು ಇದ್ದರು ಅಂತ. ನೀವು ನೋಡಿದರೆ 5 ಲಕ್ಷಕ್ಕಿಂತನೂ ಜಾಸ್ತಿ ಜನ ಇದ್ದಾರೆ. ಆದರೆ ಜಗತ್ತಿನ ಸಂಖ್ಯೆಗೆ ಹೋಲಿಸಿದಾಗ ನೀವು 5% ಇಲ್ಲ. ಅದಕ್ಕಾಗಿ ಮಹಾಭಾರತದಲ್ಲಿ 5 ಜನ ಪಾಂಡವರು ಅಂತ ಬರೆದಿದ್ದಾರೆ. ಕೌರವರ ಸಂಖ್ಯೆ 100 ಅಂತ ಬರೆದಿದ್ದಾರೆ. ಈಗ ಬಾಬಾ ಹೇಳ್ತಾರೆ, ನಿಜವಾದ ಪಾಂಡವರು ನೀವಾಗಿದ್ದೀರಿ. और वह है सुप्रीम पंडा अर्थात गाइड, लिबरेटर, माया से मुक्त कर साथ ले जाते हैं. ನಿಜವಾದ ಪಾಂಡವರು ನೀವು. ನಿಮಗೆ ಯಾತ್ರೆ ಕಲಿಸುವನು ಸುಪ್ರೀಂ ಪಂಡ, ಸರ್ವೋಚ್ಚ ಮಾರ್ಗದರ್ಶಕ, ಗೈಡ್ ಮತ್ತು ಮುಕ್ತಿದಾತ ಶಿವ ಬಾಬಾ ಆಗಿದ್ದಾರೆ. अब यह ज्ञान तो बाप देते हैं, शास्त्र पढ़ने की बात नहीं, बाप से सुनकर धारणा करनी. नंबर 1 है याद की यात्रा, उनसे पवित्र बनेंगे. हिस्ट्री जोग्राफी तो कोई भी समझा न सके. यात्रा में बहुत कच्चे, याद में ही विघ्न पड़े. नॉलेज तो बहुत सहज है. ತಂದೆ ಹೇಳುವಂತಹ ಜಗತ್ತಿನ ಇತಿಹಾಸ ಭೂಗೋಳ ಯಾರೂ ನಮಗೆ ತಿಳಿಸಿಲ್ಲ, ಯಾರಿಂದ ತಿಳಿಸ್ಲಿಕ್ಕೂ ಆಗೋದಿಲ್ಲ. ಆದರೆ ಬಾಬಾ ಹೇಳುವಂಥ ಜ್ಞಾನ, ಹಿಸ್ಟ್ರಿ, ಜಾಗ್ರಫಿ ಏನಿದೆ ತಿಳ್ಕೊಳ್ಳುವಂಥದ್ದು ಬಹಳ ಸಹಜ ಇದೆ. ಯೋಗ ಮಾಡುವುದು ಮಾತ್ರ ಕಷ್ಟ ಇದೆ. ಆದ್ದರಿಂದ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕಚ್ಚಾ ಇದ್ದಾರೆ. ನೆನಪಿನ ಯಾತ್ರೆಯಲ್ಲಿ ವಿಘ್ನಗಳು ಬರ್ತವೆ. ಬಾಪ್ ಸಮझाते ड्रामा का चक्र है, उनके 4 भाग इक्वल है. लाखों वर्ष आयु होती तो मनुष्य कितने बढ़ जाते. गवर्नमेंट भी कहेगी बर्थ न हो, यह तो बाप का काम है. वह सब तो जिस्मानी युक्तियाँ निकालते रहते, बाबा की है रूहानी युक्ति. ಬಾಬಾ ಹೇಳ್ತಾರೆ, ಈ ನಾಟಕದ ಅವಧಿ ಲಕ್ಷಾಂತರ ವರ್ಷಗಳು ಇಲ್ಲ, ಕೇವಲ 5,000 ವರ್ಷಗಳು ಮಾತ್ರ ಇದೆ. ಲಕ್ಷಾಂತರ ವರ್ಷಗಳು ಆಗಿದ್ದರೆ ಜನಸಂಖ್ಯೆ ಮಿತಿ ಮೀರಿ ಬೆಳಿಬೇಕಿತ್ತು. ಬರೇ 5,000 ವರ್ಷಗಳಲ್ಲಿನೇ ಇಷ್ಟೊಂದು ಜನಸಂಖ್ಯೆ ಬೆಳೆದಿದೆ ಅಂದರೆ ಲಕ್ಷಾಂತರ ವರ್ಷಗಳ ನಾಟಕ ಆಗಿದ್ದರೆ ಜನಸಂಖ್ಯೆ ಎಷ್ಟು ಬೆಳೀತಿತ್ತು. ಈಗಲೇ ಸರ್ಕಾರ ಎಷ್ಟೊಂದು ಚಿಂತೆ ಮಾಡ್ತಾ ಇದೆ.
ಬರ್ತ್ ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಅವರ ಉಪಾಯಗಳಿಂದ ಬರ್ತ್ ಕಂಟ್ರೋಲ್ ಆಗೋದಿಲ್ಲ. ಜನಸಂಖ್ಯೆಯ ನಿಯಂತ್ರಣ ಮಾಡುವಂಥ ಕೆಲಸ ಪರಮಾತ್ಮನ ಕೆಲಸ ಆಗಿದೆ. ಅದಕ್ಕಾಗಿ ಪರಮಾತ್ಮ ಆತ್ಮಿಕ ಯುಕ್ತಿಯನ್ನು ಹೇಳಿಕೊಡ್ತಾನೆ. ಹೊರಗಿನ ಜನ ದೈಹಿಕ ಯುಕ್ತಿ ಅಥವಾ ಉಪಾಯಗಳನ್ನು ಹೇಳ್ತಾರೆ. ಪರಮಾತ್ಮ ಆತ್ಮಿಕ ಉಪಾಯ ಹೇಳ್ತಾನೆ. बच्चों को युक्तियाँ समझाते रहते. अपने पास टॉपिक्स की लिस्ट लिखनी चाहिए. एक एक टॉपिक बहुत फर्स्ट क्लास है. बाबा कहते तुम बच्चों को जास्ती टाँटा नहीं करना है. सिर्फ कहना है कि शिव बाबा कहते सब आत्माओं का बाप मैं परम आत्मा हूँ. मुझे ही भगवान कहा जाता. कोई मनुष्य को भगवान नहीं कह सकते. रूहानी यात्रा और जिस्मानी यात्रा का टॉपिक भी बहुत अच्छा है. जिस्मानी यात्रा मृत्यु लोक में होती है. यह है मृत्यु लोक, वह है ಅಮರ ಲೋಕ. ಬಾಬಾ ಹೇಳ್ತಾರೆ, ನಾನು ಹೇಳುವ ಎಲ್ಲ ಉಪಾಯಗಳನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಒಂದೊಂದೇ ವಿಷಯ ತಯಾರು ಮಾಡಿಕೊಳ್ಳಿ. ಒಂದೊಂದೇ ವಿಷಯದ ಬಗ್ಗೆ ಜ್ಞಾನ ತಿಳಿಸ್ಲಿಕ್ಕೆ ರೆಡಿ ಆಗ್ರಿ. ಆದರೆ ಜನರ ಜೊತೆಗೆ ಹೆಚ್ಚಿನ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಪರಮಾತ್ಮನ ಸಂದೇಶ ಇದೆ. ಪರಮಾತ್ಮನ ನೆನಪಿನಿಂದ ನಮ್ಮ ಪಾಪಗಳು ಭಸ್ಮ ಆಗ್ತವೆ. ಪರಮಾತ್ಮನ ಅವತರಣೆಯಾಗಿದೆ. ಈ ಮಾತು ಪರಮಾತ್ಮನ ವಿನಃ ಬೇರೆ ಯಾರೂ ಹೇಳೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿರಿ. ಆತ್ಮಿಕ ಯಾತ್ರೆ ಮತ್ತು ದೈಹಿಕ ಯಾತ್ರೆಯ ಟಾಪಿಕ್ ಅಥವಾ ವಿಷಯವೂ ಸಹ ಬಹಳ ಒಳ್ಳೆಯ ವಿಷಯ ಆಗಿದೆ. ದೈಹಿಕ ಯಾತ್ರೆ ಮೃತ್ಯುಲೋಕದಲ್ಲಿ ನಡೀತದೆ. ಇದು ಮೃತ್ಯುಲೋಕ ಆಗಿದೆ. ನಾವು ಹೋಗ್ತಿರುವುದು ಅಮರಲೋಕ. ಅಮರಲೋಕದಲ್ಲಿ ಯಾವ ಯಾತ್ರೆನೂ ಇರೋದಿಲ್ಲ. ದೈಹಿಕ ಯಾತ್ರೆನೂ ಇರೋದಿಲ್ಲ, ಆತ್ಮಿಕ ಯಾತ್ರೆನೂ ಇರೋದಿಲ್ಲ. तुम बच्चे कल्प कल्प बाप के साथ मददगार बनते, इसलिए तुम हो रूहानी स्वीट चिल्ड्रन. ಕಲ್ಪ ಕಲ್ಪಕ್ಕೂ ನೀವು ತಂದೆಯ ಸಹಾಯಕರಾಗ್ತೀರಿ. ಆದ್ದರಿಂದ ನೀವು ಆತ್ಮಿಕ ಮಧುರ ಮಕ್ಕಳಾಗಿದ್ದೀರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ मुख्यांशಗಳು. खुद सेंसिबल बनकर दूसरों को भी बनाना है. अपनी चलन बहुत रॉयल और मीठी रखनी. ತಾವು ಸ್ವತಃ ಸೆನ್ಸಿಬಲ್ ಆಗಿ ಜ್ಞಾನಿಯಾಗಿ ಅನ್ಯರನ್ನೂ ಸಹ ಜ್ಞಾನಿಯನ್ನಾಗಿ ಮಾಡಬೇಕು. ತಮ್ಮ ನಡತೆ ಬಹಳ ರಾಯಲ್ ಮತ್ತು ಮಧುರ ಆಗಿರಬೇಕು. ಎರಡನೇ, रूहानी यात्रा पर तत्पर रहना है. अपने पास अच्छी टॉपिक्स नोट रखनी. एक एक टॉपिक पर ವಿಚಾರ ಸಾಗರ್ ಮಂಥನ್ करना है. ಆತ್ಮಿಕ ಯಾತ್ರೆಯಲ್ಲಿ ತತ್ಪರ ಆಗಿರಬೇಕು. ಒಳ್ಳೊಳ್ಳೆ ವಿಷಯಗಳನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಒಂದೊಂದೇ ವಿಷಯದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು. वरदान. अंतर स्वरूप में स्थित रह अपने व बाप के गुप्त रूप को प्रत्यक्ष करने वाले सच्चे स्नेही भव. ವರದಾನ. ನಮ್ಮ ಆಂತರಿಕ ಸ್ವರೂಪದಲ್ಲಿ ಸ್ಥಿತ ಆಗಿ ನಮ್ಮ ಹಾಗೂ ತಂದೆಯ ಗುಪ್ತ ರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಸತ್ಯ ಸ್ನೇಹಿ
ಭವ. ಆಂತರಿಕ ಸ್ವರೂಪ ಅಂದರೆ ಆತ್ಮಿಕ ಸ್ವರೂಪ. जैसे सदा अंतर की स्थिति में अथवा अंतर स्वरूप में स्थित रह, जो बच्चे अंतर्मुखी रहते हैं वे कभी किसी बात में लिप्त नहीं हो सकते. ಯಾವ ಮಕ್ಕಳು ಆಂತರಿಕ ಸ್ಥಿತಿ ಅಂದರೆ ಆಂತರಿಕ ಸ್ವರೂಪದಲ್ಲಿ ಸ್ಥಿತ ಆಗಿರ್ತಾರೆ ಅವರು ಸದಾ ಅಂತರ್ಮುಖಿಯಾಗಿರ್ತಾರೆ. ಅವರು ಬಾಹಿಕ ವಿಷಯಗಳಿಗೆ ಅಂಟ್ಕೊಳ್ಳೋದಿಲ್ಲ. ಪುರಾನಿ ದುನಿಯಾ, ಸಂಬಂಧ, संपत्ति, पदार्थ जो अल्पकाल और दिखावा मात्र है उनसे धोखा नहीं खा सकते. अंतर स्वरूप की स्थिति में रहने से स्वयं का शक्ति स्वरूप जो गुप्त है वह प्रत्यक्ष हो जाता है. ಅಂತಹ ಮಕ್ಕಳು ಹಳೆ ಪ್ರಪಂಚ, ಹಳೆ ಸಂಬಂಧ, ಸಂಪತ್ತು, ಪದಾರ್ಥಗಳ ಆಕರ್ಷಣೆಗೆ ಮೋಸ ಹೋಗೋದಿಲ್ಲ. ಆಂತರಿಕ ಸ್ವರೂಪದಲ್ಲೇ ಇರುವ ಕಾರಣ ಅವರು ಶಕ್ತಿ ಸ್ವರೂಪದ ಅನುಭವ ಮಾಡ್ತಾರೆ. ಆಂತರಿಕ ಸ್ವರೂಪ ಯಾವುದು ಗುಪ್ತ ಆಗಿದೆ ಅದು ಅವರ ಮೂಲಕ ಶಕ್ತಿ ಹಾಗೂ ಗುಣಗಳ ರೂಪದಲ್ಲಿ प्रत्यक्ष ಆಗ್ತದೆ. इसी स्वरूप से बाप की प्रत्यक्षता होती है. तो ऐसा श्रेष्ठ कर्तव्य करने वाले ही सच्चे स्नेही है. ಅಂತರ್ಮುಖಿ ಮಕ್ಕಳು ತಮ್ಮ ಶ್ರೇಷ್ಠ ಕರ್ತವ್ಯದ ಮೂಲಕನೇ ತಮ್ಮ ಆಂತರಿಕ ಸ್ಥಿತಿಯನ್ನು ಪ್ರತ್ಯಕ್ಷ ಮಾಡ್ತಾರೆ. ಅಂತಹ ಮಕ್ಕಳೇ ತಂದೆಯ ಸತ್ಯ ಸ್ನೇಹಿ ಮಕ್ಕಳು ಆಗಿರ್ತಾರೆ. श्लोगन. इंदिन आदर्श वाक्य. निश्चय और जन्मसिद्ध अधिकार की शान में रहो तो परेशान नहीं होंगे. ನಿಶ್ಚಯ ಮತ್ತು ತಂದೆ ಕೊಡುವ ಜನ್ಮಸಿದ್ಧ ಅಧಿಕಾರದ ಅಭಿಮಾನ ಅಥವಾ ಸ್ವಮಾನದಲ್ಲಿ ಇರಿ, ಆಗ ನೀವು ಯಾವತ್ತೂ ಸಹ ಪರೇಶಾನ್ ಆಗೋದಿಲ್ಲ, ಅಂದರೆ ಬೇಸರಗೊಳ್ಳುವುದಿಲ್ಲ. ಓಂ ಶಾಂತಿ.